ರಾವಣ ಯಾರು ರಾಮಾಯಣದಲ್ಲಿ? ಹಾ, ಎಲ್ಲರೂ ರಾವಣ ಮೂರ್ತಿ, ರಾವಣಪ್ಪ ಅಂತ ಹೆಸರಿಟ್ಕೊಳ್ತೀವ ನಾವು? ಕೋದಂಡ ರಾವಣ ದೇವಸ್ಥಾನ ಎಲ್ಲ ಇದೆಯಾ ನಮ್ಮಲ್ಲಿ? ಯಾತಕ್ಕೆ ರಾಮನ್ ಪೂಜೆ ಮಾಡ್ತಾರೆ? ನಾವು ಅಲ್ಲಿ ಗುಣವನ್ನ ಪೂಜೆ ಮಾಡ್ತಾ ಇದ್ದೀವಿ. ಅವನು ಸರ್ವವೇದ ವಿಧವನು, ಪುಲಸ್ತ್ಯ ಮಹರ್ಷಿಗಳ ಮೊಮ್ಮಗ, ವಿಶ್ರಮ ಮಹರ್ಷಿಯ ಮಗ ರಾವಣ, ಬ್ರಾಹ್ಮಣ. ಯಾರು ಪೂಜೆ ಮಾಡ್ತೀವಿ ರಾವಣನ್ನ? ಯಾಕೆಂದ್ರೆ ಅವ್ನು ಮಾಡಿದ್ದೆಲ್ಲ ತಪ್ಪು. ಹಾಗಾಗಿ ನಾವು ಗುಣಾಹ ಪೂಜಾ ಸ್ಥಾನಂ ಗುಣಿಷು ನಚಲಿಂಗಂ ನಚವಯಃ ಅಂತ ಒಂದು ಮಾತಿದೆ. ಗುಣಾಹ ಪೂಜಾ ಸ್ಥಾನಂ, ಲಿಂಗವಾಗ್ಲಿ ವರ್ಣವಾಗ್ಲಿ ವಯಸ್ಸು ಕೂಡ ಅಲ್ಲ ಅಂತ. ನನಗಿಂತ 10-20 ವರ್ಷ ಚಿಕ್ಕ ಮಗು ಬಂದು ಏನಾದ್ರು ವಿಷಯ ಹೇಳಿದ್ರು ಕೂಡ ನಾನು ಅದನ್ನ ಗೌರವದಿಂದ ಸ್ವೀಕರಿಸ್ಬೇಕು ಅಂತ. ತಮಿಳ್ನಾಡಲ್ಲಿ ಒಂದು ಗುಡಿ ಇದೆ, ಸ್ವಾಮಿನಾಥನ್ ಅಂತ. ಅಲ್ಲಿ ಶಿವನು ಸುಬ್ರಹ್ಮಣ್ಯ ಸ್ವಾಮಿಯಿಂದ ತನ್ನ ಮಗುವಿನಿಂದ 1 ವರ್ಷದ ಮಗುವಿಂದ ಉಪದೇಶ ಪಡೆಯೋ ಫೋಟೋ ಇದೆ. ಅಂದ್ರೆ ಆ ಸುಬ್ರಹ್ಮಣ್ಯ ಸ್ವಾಮಿ ಎಂಥ ಜ್ಞಾನಿ ಅಂದ್ರೆ ಶಿವನ್ ಜ್ಞಾನಕ್ಕೇನು ಕಮ್ಮಿನ? ಅವನಿಂದ ಪಡಿತಾನೆ. ಅಲ್ಲಿ ಎಂಥ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ. ಎಲ್ಲಾ ಬಾಲಾದಪಿ ಎಲ್ಲರಿಂದ ಕೂಡ ನಾವು ಸ್ವೀಕರಿಸ್ಬೇಕು ಅಂತ. ಹಾಗಾಗಿ ಜಾತಿ, ಕುಲ, ವರ್ಣ, ಲಿಂಗ ಏನು ಬರದೇ ಇಲ್ಲ. ಇದು ಬರೀ ಮನಸ್ಸಿನ ಬಗ್ಗೆ ಶ್ರೀಕೃಷ್ಣ ಹೇಳ್ತಾ ಇರೋದು. ಮನುಷ್ಯ ಜೀವನದಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡಿ ರಿಟೈರ್ಡ್ ಆಗಿ ಒಂದು 60-65 ವರ್ಷ ಆದಮೇಲೆ ಓದ್ಕೊಳ್ಳಿ ಭಗವದ್ಗೀತೆ. ಈಗ ಫುಲ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರುವಾಗ ದುಡಿಬೇಕು, ಗಳಿಸ್ಬೇಕು, ಪ್ರಪಂಚ ನೋಡ್ಬೇಕು, ಏನು ಪ್ರಮೋಷನ್ಗಳನ್ನು ತಗೋಬೇಕು, ಸ್ಯಾಲ್ರಿ ಹೇಗೆ ತಗೋಬೇಕು, ಅವ್ರಿಗೆ ಯಾಕೆ ಭಗವದ್ಗೀತೆ ಅಂತ? ಅವ್ರಿಗೆ ಭಗವದ್ಗೀತೆ ಬೇಕಿರೋದು ಅಲ್ಲ. ಹೇಗೆ ನೋಡಿ, ನಾನು ಯಾವ ಜಗತ್ತನ್ನು ನೋಡಬೇಕಾಗಿದೆಯೋ, ಯಾವ ಕೆಲಸ ಮಾಡಬೇಕಾಗಿದೆಯೋ, ಯಾವ ಬಿಸ್ನೆಸ್ ಮಾಡಬೇಕಾಗಿದೆಯೋ, ಯಾವ ಗೋಲ್ಸ್ನ ಚೇಸ್ ಮಾಡಬೇಕಾಗಿದೆಯೋ, ಅದಕ್ಕಾಗಿಯೇ ನಮ್ಮನ್ನು ರೆಡಿ ಮಾಡೋಕ್ಕೆ ಭಗವದ್ಗೀತೆ ಇರೋದು. ಆಯ್ತಾ? ಈಗ 60 ವರ್ಷದ ನಂತರ ಓದ್ತಾರೆ, ಸಂತೋಷ, ಅವ್ರಿಗೆ ಶಾಂತಿ ಸಿಕ್ಕತ್ತೆ. ಬಟ್ ಅವ್ರು ಖಂಡಿತವಾಗಿ ಅನ್ಸುತ್ತೆ, ಅಯ್ಯೋ ಇದೆಲ್ಲ ನಾನು ಮೊದಲೇ ಓದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಸೊ ಇದು ಇರೋದು ರಿಟೈರ್ಮೆಂಟ್, ಪೋಸ್ಟ್ ರಿಟೈರ್ಮೆಂಟ್ ಶಾಂತಿಗಾಗಿ ಅಲ್ಲ. ಶಾಂತಿನೂ ಸಿಕ್ಕತ್ತೆ, ಇಲ್ಲ ಅಂತಲ್ಲ. ಆ ಗ್ರಂಥ ಆಗಿದೆ, ಅದರಲ್ಲಿ ತಾತ್ವಿಕ ಚಿಂತನೆಗಳು ಬೇಕಾದಷ್ಟು ಬರುತ್ತೆ. ಆದರೆ ಅದು ಆಕ್ಚುಲಿ ಇರೋವಂಥದ್ದು ಕರ್ತವ್ಯಕ್ಕೆ ಹೊರಡುವಂಥ ವ್ಯಕ್ತಿಗೆ ಸರಿಯಾದ ಮೋಟಿವೇಶನ್ ಕೊಡೋಕ್ಕಿರೋದು. ಏಕೆಂದರೆ ಕರ್ತವ್ಯದ ಹಾದಿ ಅನ್ನೋದು ತುಂಬ ಸ್ಮೂತಾಗಿ ಏನಿರಲ್ಲ. ಇವತ್ತು ಮಕ್ಕಳಿಗೆ ನಾವು ಅನ್ರಿಯಲಿಸ್ಟಿಕ್ ಡ್ರೀಮ್ಸ್ ಕೊಡ್ತೀವಿ. ಹ್ಯಾವ್ ಯು ವೇ ಎಲ್ಲ ಹೀಗೆ ಹೇಳ್ಬಿಡ್ತೀವಿ ಬಾಯಲ್ಲಿ. ರಿಯಾಲಿಟಿ ಶೋನಲ್ಲಿ ಆಡಬೇಕು ಮಕ್ಕಳು ಹಂಗೆ ಅನ್ಕೊಂಡ್ಬಿಡ್ತಾರೆ, ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ನಾನು ಮುಂದೆ ಹೋಗ್ಬಿಟ್ರೆ ಎಲ್ಲ ಆಗ್ಬಿಡುತ್ತೆ ಅಂತ. ನಾವು ಎಷ್ಟೇ ಕಾನ್ಫಿಡೆನ್ಸ್ ಇಂದ ಮುಂದೆ ಹೋದ್ರೂ ಕೂಡ ಜಗತ್ತು ಅಂತ ಒಂದಿರುತ್ತೆ, ಇನ್ನೊಂದು ಎಕ್ಸ್ಟರ್ನಲ್ ರಿಯಾಕ್ಷನ್ ಇರುತ್ತೆ. ಅದು ನಮಗೆ ತುಂಬಾ ಚಾಲೆಂಜಸ್ನ ಪೋಸ್ ಮಾಡಿ ತುಂಬಾ ಸವಾಲುಗಳು ಬಂದು ಹೋಗ್ತಾ ಇರುತ್ತೆ. ಅದಕ್ಕೂ ನಾವು ತಯಾರಾಗಬೇಕು. ನನ್ನ ಧ್ಯೇಯವನ್ನ ನಾನು ಸಾಧಿಸೋದಲ್ಲದೆ ಸ್ತುತಿ ನಿಂದೆಗಳು, ಸುಖ ದುಃಖೇ ಸಮಯಕೃತ್ವ, ಲಾಭವು ಜಯೋ ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಏನ ಚಕೇನ, ಏನದಕ್ಕೆಲ್ಲ ಅರ್ಥ?